ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ದೇವರು ನಮ್ಮನ್ನು ಯಾಕೆ ಸೃಷ್ಟಿಸಿದ್ದಾನೆ ಎಂಬುದರ ಕುರಿತು ಧ್ಯಾನಿಸಲಿಕ್ಕಿದ್ದೇವೆ. ಇವತ್ತು ಈ ಸೃಷ್ಟಿಯನ್ನು ನಾವು ನೋಡುವಾಗ ದೇವರು ಎಲ್ಲವುಗಳ ಕುರಿತು ಉದ್ದೇಶವುಳ್ಳವನಾಗಿದ್ದಾನೆ. ದೇವರು ಉದ್ದೇಶವಿಲ್ಲದೆ ಈ ಭೂಮಿಯಲ್ಲಿ ಯಾವುದೂ ಸಹ ಸೃಷ್ಟಿಸಲ್ಪಡಲಿಲ್ಲ. ಎಲ್ಲವೂ ಸಹ ದೇವರ ಉದ್ದೇಶದಿಂದ ಎಲ್ಲವೂ ಸೃಷ್ಟಿಸಲ್ಪಟ್ಟಿದೆ. ದೇವರು ಎಲ್ಲವನ್ನ ಪರಿಪೂರ್ಣವಾಗಿ ಸೃಷ್ಟಿಸಿದ್ದಾನೆ. ಅದೇ ರೀತಿ ಮಾನವನನ್ನು ಸಹ ದೇವರು ಸೃಷ್ಟಿ ಮಾಡಿದ್ದಾನೆ. ಮಾನವರಾಗಿರ್ತಕ್ಕಂಥ ನಮ್ಮನ್ನ ದೇವರು ಹಾಗಾದ್ರೆ ಯಾಕೆ ಸೃಷ್ಟಿಸಿದ್ದಾನೆ? ದೇವರು ನಮ್ಮ ಸೃಷ್ಟಿಕರ್ತ ನಮ್ಮನ್ನ ಯಾವುದಕ್ಕಾಗಿ ಸೃಷ್ಟಿಸಿದ್ದಾನೆ? ಭೂಮಿಯಲ್ಲಿರೋ ಪ್ರತಿಯೊಂದು ವಸ್ತುಗಳ ಕುರಿತ ನೋಡುವಾಗ ಆ ವಸ್ತುಗಳಿಗೆ ಸರಿಯಾಗಿರ್ತಕ್ಕಂಥ ಸಂಕಲ್ಪ ಇರೋದ್ರಿಂದ, ಉದ್ದೇಶ ಇರೋದ್ರಿಂದ ಎಲ್ಲವೂ ಸೃಷ್ಟಿಯಾಗಿದೆ. ಅದೇ ರೀತಿ ನಾನು ನೀವುಗಳು ಸಹ ಸೃಷ್ಟಿಯಾಗಲಿಕ್ಕೆ ದೇವರಿಗೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಉದ್ದೇಶ ಇದೆ. ಅದರ ಬಗ್ಗೆ ನಾವು ನೋಡುವಾಗ ಎಫೆಸ ಪತ್ರಕ್ಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನ ಮೊದಲೇ ನೇಮಿಸಿದನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾವು ಕರ್ತನ ನಿರ್ಮಾಣವಾಗಿದ್ದೇವೆ, ನಾವು ಆತನ ನಿರ್ಮಾಣವಾಗಿದ್ದೇವೆ. ಯಾವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ ಎಂಬುದನ್ನು ನೋಡುವಾಗ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಇವತ್ತು ನಾನು ನೀನು ರಚನೆಗೊಂಡಿರ್ತಕ್ಕಂಥದ್ದು, ಈ ಭೂಮಿಯಲ್ಲಿ ಇವತ್ತು ಇರ್ತಕ್ಕಂಥದ್ದು ಯಾವುದಕ್ಕಾಗಿ ಎಂಬುದನ್ನು ನೋಡುವಾಗ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಯಾರಿಗೆ ಹಾಗಾದ್ರೆ ಸತ್ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಎಂಬುದಾಗಿ ಕೇಳುವಾಗ ಪ್ರತಿಯೊಬ್ಬರಿಗೂ ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಇದ್ದೇವೆ. ಕೇವಲ ನಮ್ಮ ರಕ್ತ ಸಂಬಂಧಿಕರಿಗೆ ಮಾತ್ರವಲ್ಲ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಮಾವ ಅತ್ತೆ ಇವರಿಗೆ ಮಾತ್ರ ಅಲ್ಲ, ನಮ್ಮ ಶಾರೀರಿಕ ಬಂಧುಗಳಿಗೆ ಮಾತ್ರವಲ್ಲ, ನಮಗೆ ತಿಳಿಯದೇ ಇರತಕ್ಕಂಥವ್ರಿಗೂ ಸಹ ನಾವೇನು ಮಾಡಬೇಕಾಗಿದೆ ಅಂತಂದರೆ ಸತ್ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಅಬ್ರಹಾಮನ ಕುರಿತಾಗಿ ನೋಡುವಾಗ ಅಬ್ರಹಾಮನು ಸತ್ಕಾರ್ಯ ಮಾಡೋದ್ರಲ್ಲಿ ಆತನು ಬಹಳ ಧಾರಾಳವಾಗಿರ್ತಕ್ಕಂಥ ಮನುಷ್ಯನು. ಆತನು ಹಾಕಿಕೊಂಡಂಥ ಡೇರೆದ ಮುಂದೆ, ಆ ಒಂದು ಟೆಂಟ್ ಮುಂದೆ ಇಬ್ಬರು ವ್ಯಕ್ತಿಗಳು ದೂತರು ಅಲ್ಲಿ ಹೋಗ್ತಾ ಇದ್ದಾರೆ. ಹಾದು ಹೋಗುವಂಥ ಸಮಯದ ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಹಾದು ಹೋಗ್ತಕ್ಕಂಥ ಅವರ ಗುಡಾರದ ಹತ್ತಿರ ಹಾದು ಹೋಗ್ತಕ್ಕಂಥ ಆ ದೂತರುಗಳನ್ನ ಕರೆದು ಕುಂದರಿಸಿ ಅವರಿಗೆ ಕುಡಿಲಿಕ್ಕೆ ನೀರನ್ನು ಕೊಟ್ಟು, ಮಾತ್ರವಲ್ಲ ಅವರಿಗೆ ವಿಶೇಷವಾದ ಭೋಜನವನ್ನು ಮಾಡಿ ಉಣಬಡಿಸಿ ಅವ್ರನ್ನ ಕಳಿಸಿದನು ಎಂಬುದಾಗಿ ನಾವು ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಅಬ್ರಹಾಮನು ಸತ್ಕಾರ್ಯ ಮಾಡಿದ್ನು. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಬರೋ ವರ್ಷ ಇದೇ ಸಮಯಕ್ಕೆ ನೀನು ಏನಾಗಿರ್ತೀಯ? ತಂದೆಯಾಗಿರ್ತೀಯ, ನಿನ್ನ ಹೆಂಡತಿ ಗರ್ಭಿಣಿಯಾಗಿ ಮಗುವನ್ನು ಹಡಿತಾಳೆ ಎಂಬುದಾಗಿ ಆ ದೂತರು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದರೆ ಸತ್ಕಾರ್ಯ ಅರಿಯದೇ ಇರತಕ್ಕಂಥವ್ರಿಗೆ ಅಬ್ರಹಾಮನ ಸತ್ಕಾರ್ಯ ಮಾಡಿದ. ಇವತ್ತು ಆ ನಂಬಿಕೆ ಮೂಲಕ ಅಬ್ರಹಾಮ ವಂಶದವರಾಗಿರ್ತಕ್ಕಂಥ ನಾನು ನೀವುಗಳು ಅದೇ ಮಾರ್ಗದಲ್ಲಿ ಸತ್ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಮುಂದುವರಿಬೇಕಾಗಿದೆ. ಸತ್ಕಾರ್ಯ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸ್ತದೆ. ಸತ್ಕಾರ್ಯ ನಮಗೆ ಉಂಟಾಗಲ್ಪಟ್ಟಂಥ ಉದ್ದೇಶವನ್ನು ನೆರವೇರಿಸ್ತಕ್ಕಂಥದ್ದಾಗಿದೆ. ನಾವು ಸತ್ಕಾರ್ಯ ಮಾಡುವಾಗ ಅದರಿಂದ ದೇವರಿಗೆ ಮಹಿಮೆ ಆಗ್ತದೆ. ಅದಕ್ಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ, ಮಾತ್ರವಲ್ಲ ನಮ್ಮನ್ನು ನೇಮಿಸಿದ್ದಾನೆ. ಇವತ್ತು ನಾನು ನೀವುಗಳು ಭೂಲೋಕದಲ್ಲಿರ್ತಕ್ಕಂಥದ್ದು ಕರ್ತನು ಹೇಳಿದಂತೆ ಕಾರ್ಯಗಳನ್ನ ಮಾಡಲಿಕ್ಕೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕೂ ಆತ ನಮ್ಮನ್ನು ಸೃಷ್ಟಿಸಿರೋದು ಮಾತ್ರ ಅಲ್ಲ, ನಮ್ಮನ್ನು ನೇಮಿಸಿದ್ದಾನೆ. ನಮ್ಮ ಜವಾಬ್ದಾರಿ ಇದೆ. ನಾವು ಏನೋ ಬಂದಿದ್ದೇವೆ, ಏನೋ ಇದ್ದೇವೆ ಅಂತ ಹೇಳಿ ಅಲ್ಲ, ಬದಲಾಗಿ ದೇವರು ನಮಗೆ ಒಂದು ಸರಿಯಾಗಿರ್ತಕ್ಕಂಥ ಉದ್ದೇಶ ಇಟ್ಟು ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಅದರಿಂದ ಇವತ್ತು ಪ್ರತಿಯೊಬ್ಬರು ನಾವೇನು ಮಾಡಬೇಕಾಗಿದೆ ಅಂದರೆ ಸತ್ಕಾರ್ಯಗಳನ್ನು ಮಾಡಬೇಕು. ನಮ್ಮ ಸತ್ಕಾರ್ಯಗಳನ್ನು ನೋಡಿ, ನಮ್ಮ ಪ್ರೀತಿಯನ್ನು ನೋಡಿ ಅನೇಕರು ನಮ್ಮೊಳಗಿರ್ತಕ್ಕಂಥ ಕರ್ತನನ್ನು ಅನೇಕರು ತಿಳಿದುಕೊಳ್ಳಬೇಕು, ಆತನ ಪ್ರೀತಿಯನ್ನು ಸವಿಬೇಕು. ಹಾಗೆ ನಾನು ನೀವುಗಳು ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಒಂದು ವೇಳೆ ಸತ್ಕಾರ ನಮ್ಮಲ್ಲಿಲ್ಲ ಅಂತಂದರೆ ನಾವು ಯಾವ ಪ್ರಯೋಜನಕ್ಕೂ ಬಾರದಿರ್ತಕ್ಕಂಥವ್ರು.
ಒಂದು ವೇಳೆ ನಮ್ಮ ಹತ್ರ ಒಂದು ವಾಹನ ಇದೆ, 2 ವೀಲರ್ 4 ವೀಲರ್ ಇದೆ ಅಂತ ಅನ್ಕೊಳ್ಳಿ, ಅದು ಆನೆ ಆಗಲಿಲ್ಲ ಅಂದರೆ, ಅದು ನಮ್ಮ ಪ್ರಯೋಜನಕ್ಕೆ ಬಂದಿಲ್ಲ ಅಂದರೆ, ನಮ್ಮ ಹತ್ರ ಕಾರ್ ಇದ್ರೆ ಪ್ರಯೋಜನ, ಬೈಕ್ ಇದ್ರೆ ಪ್ರಯೋಜನ. ಅದು ಪ್ರಯೋಜನಕ್ಕೆ ಬರುವಾಗ ಮಾತ್ರನೇ ಅದ್ರ ಪರ್ಪಸ್ ಸರಿಯಾಗ್ಲಿಕ್ಕೆ ಸಾಧ್ಯ. ಅದು ನಿರ್ಮಾಣ ಮಾಡಿರ್ತಕ್ಕಂಥ ಉದ್ದೇಶ ಸರಿಯಾಗ್ಲಿಕ್ಕೆ ಸಾಧ್ಯ. ಅದರಿಂದ ಇವತ್ತು ನಾನು ನೀವುಗಳು ಸಹ ಅಷ್ಟೇನೆ, ನಾವಿದ್ದೇವೆ, ಆದರೆ ದೇವರ ಸಂಕಲ್ಪವನ್ನು ಮಾಡದೆ ಹೋದರೆ ನಾವು ಸಹ ಆನ್ ಆಗದೆ ಇರತಕ್ಕಂಥ ಕಾರು ಬೈಕ್ಗಳ ಹಾಗೆ ಯಾವ ಪ್ರಯೋಜನಕ್ಕೂ ಬಾರದವರಾಗ್ತೀವಿ. ಅದರಿಂದ ದೇವರು ನಮ್ಮನ್ನ ಪ್ರಯೋಜನಕ್ಕಾಗಿ ಉಂಟು ಮಾಡಿದ್ದಾನೆ. ಅದರಿಂದ ನಾವೇನು ಮಾಡಬೇಕಾಗಿದೆ? ಸತ್ಕಾರ್ಯಗಳನ್ನು ಮಾಡಬೇಕು. ಎರಡನೇದಾಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನಾವು ಯಾಕೆ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂದು ನೋಡುವಾಗ, ದೇವರಿಗೆ ಮಹಿಮೆ ಮಾಡುವುದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಜೀವಿತದ ಮೂಲಕವಾಗಿ ಏನಾಗಬೇಕಾಗಿದೆ? ದೇವರಿಗೆ ಮಹಿಮೆ ತರಬೇಕು. ಅದಕ್ಕಾಗಿ ನಾವು ದೇವರಿಂದ ನಿರ್ಮಾಣಗೊಂಡಿದ್ದೇವೆ. ಅದರಿಂದ ಪ್ರಿಯರೇ, ಇವತ್ತು ನಾನು ನೀವುಗಳು ಏನು ಮಾಡಬೇಕಾಗಿದೆ ಅಂತಂದ್ರೆ, ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ, ನಮ್ಮ ಪ್ರತಿಯೊಂದು ಕಾರ್ಯಗಳ ಮೂಲಕವಾಗಿ ಏನು ಮಾಡಬೇಕಾಗಿದೆ ಅಂದರೆ ದೇವರಿಗೆ ಮಹಿಮೆ ಮಾಡಬೇಕಾಗಿದೆ. ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಅದಕ್ಕಾಗಿಯೇ ನಾವೇನಾಗಿದೆ ಅಂತಂದ್ರೆ ಸೃಷ್ಟಿಸಲ್ಪಟ್ಟಿದ್ದೇವೆ. ಕೊಲಸ್ಯ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಅಲ್ಲಿ ನಾವು ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ. ಅಂದ್ರೆ ನಾವು ಸೃಷ್ಟಿಯಾಗಿರ್ತಕ್ಕಂಥದ್ದು ಕರ್ತನಿಗಾಗಿ. ನಾನು ನನಗಾಗಿ ಉಂಟಾಗಲಿಲ್ಲ. ನಾನು ನನ್ನ ಯೋಜನೆಯನ್ನ ಪೂರ್ತಿಗೊಳಿಸ್ಲಿಕ್ಕೆ ಈ ಭೂಮಿಯಲ್ಲಿಲ್ಲ. ನಾನು ಇಲ್ಲಿ ಭೂಮಿಗೆ ಬಂದಿರತಕ್ಕಂಥದ್ದು, ದೇವರು ನನ್ನ ಕಳಿಸಿರ್ತಕ್ಕಂಥದ್ದು ನನ್ನ ಇಚ್ಛೆಗಳನ್ನ ಮಾಡ್ಲಿಕ್ಕಲ್ಲ, ನನ್ನ ಕನಸುಗಳನ್ನ ನನಸು ಮಾಡಿಕೊಳ್ಳಿಕ್ಕಲ್ಲ, ಬದಲಾಗಿ ಕರ್ತನ ಕನಸನ್ನ ನನಸು ಮಾಡಲಿಕ್ಕೆ, ಕರ್ತನಿಗೆ ಪ್ರಯೋಜನ ಬರುವ ಪಾತ್ರೆಯಾಗಿರಕ್ಕೆ ದೇವರು ನಮ್ಮನ್ನ ಉಂಟು ಮಾಡಿದ್ದಾನೆ ಪ್ರೇರೆ. ಅದರಿಂದ ಇವತ್ತು ನಾವೇನು ಮಾಡಬೇಕಾಗಿದೆ ಅಂತಂದ್ರೆ, ನಾವು ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಅದರಿಂದ ಏನು ಮಾಡಬೇಕಾಗಿದೆ? ನಮ್ಮನ್ನು ನಾವು ಆತನಿಗೆ ಬಿಟ್ಟುಕೊಡ್ಬೇಕಾಗಿದೆ. ಸ್ವಾಮಿ, ನೀನು ನಿನಗಾಗಿ ನನ್ನನ್ನು ಸೃಷ್ಟಿಸಿದ್ದೀಯಾ, ನನ್ನನ್ನು ತೆಗೆದುಕೋ, ನನ್ನನ್ನು ಉಪಯೋಗಿಸು, ನನಗೆ ಮಹಿಮೆಯಾಗ ರೀತಿಯಲ್ಲಿ ನನ್ನ ಉಪಯೋಗಿಸ್ಕೋ ಕರ್ತನೇ. ನಾನು ನನಗಾಗಿ ಬದುಕದೆ, ನಾನು ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ನಾನು ತವಕ ಪಡಕ್ಕೆ ನನಗೆ ನಿನ್ನ ಆತ್ಮನ ಸಹಾಯ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ನಾವು ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಆತನಿಗಾಗಿ ಸೃಷ್ಟಿಸಲ್ಪಟ್ಟಂಥ ನಾವು ಆತನಿಗೆ ನಮ್ಮನ್ನು ನಾವು ಬಿಟ್ಕೊಡೋಣ. ಸ್ವಾಮಿ, ನಿನಗೆ ಮಹಿಮೆಯಾಗ ರೀತಿಯಲ್ಲಿ ನನ್ನನ್ನು ನಡೆಸು, ಉಪಯೋಗಿಸು, ನಾನು ನನಗಾಗಿ ಜೀವಿಸದೆ ನಿನಗಾಗಿ ಜೀವಿಸೋಕ್ಕೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ಯಾಕೆ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದರ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ಧ್ಯಾನಿಸಿದ್ದೇವೆ. ಸ್ವಾಮಿ, ನಾವು ಕರ್ತನೇ ಈ ಭೂಲೋಕದಲ್ಲಿ ಅಪ್ಪ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ, ನೇಮಿಸಲ್ಪಟ್ಟಿದ್ದೇವೆ. ಮಾತ್ರವಲ್ಲ, ನಿನಗೆ ಮಹಿಮೆ ಮಾಡಲಿಕ್ಕೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಮಾತ್ರವಲ್ಲ, ನಾವು ನಿಮಗಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಅದರಿಂದ ನಾವು ನಿಮ್ಮ ಪ್ರಯೋಜನಕ್ಕೆ ಬರುವಂತೆ ಸ್ವಾಮಿ ನಮ್ಮನ್ನು ಮಾರ್ಪಡಿಸು, ನಮ್ಮನ್ನು ನೀವು ಉಪಯೋಗಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಸಂದೇಶವನ್ನು ಆಲಿಸುವುದು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ನೀವು ಇವ್ರನ್ನುಂಟು ಮಾಡಿರ್ತಕ್ಕಂಥ ಉದ್ದೇಶವನ್ನು ಇವರ ಜೀವಿತದಲ್ಲಿ ಅಪ್ಪ ನೆರವೇರಿಸಲಿಕ್ಕೆ ಅವಕಾಶ ಮಾಡಿಕೊಡೋಕೆ, ತಮ್ಮನ್ನು ತಾವು ನಿಮಗೆ ಬಿಟ್ಕೊಡ್ಲಿಕ್ಕೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯಾರ್ಯಾರು ಇನ್ನೂ ಸ್ವಾಮಿ ನಿನಗೆ ತಮ್ಮನ್ನು ಒಪ್ಪಿಸ್ಲಿಲ್ವೋ, ಬಿಟ್ಕೊಡ್ಲಿಲ್ವೋ ಅಂಥವ್ರ ಜೀವಿತಗಳಲ್ಲಿ ಕಾರ್ಯ ಮಾಡು, ಆಶೀರ್ವಾದ ಮಾಡು. ಒಟ್ಟಾರೆ ನಾವೆಲ್ಲರೂ ಸೇರಿ ನಿನ್ನ ನಾಮವನ್ನು ಮಹಿಮೆ ಮಾಡೋಕ್ಕೆ ಕೃಪೆ ಮಾಡು. ಯಾರ್ಯಾರು ಏನು ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಕಾಯಿಲೆಗಳಲ್ಲಿ, ಸಮಸ್ಯೆಗಳಲ್ಲಿದ್ದಾರೋ ಸ್ವಾಮಿ, ಎಲ್ಲರಿಗಂತೂ ಎಲ್ಲ ವಿಧದ ಬಂಧನಗಳಿಂದ ಬಿಡುಗಡೆ ಮಾಡು. ಎಲ್ಲರಿಗೆ ಶಾಂತಿ, ಸಂತೋಷ, ಸಮಾಧಾನ ಅನುಗ್ರಹಿಸು. ಈ ದಿನವೂ ಎಲ್ಲ ಶುಭವಾದ ದಿನವಾಗಿರುವಂತೆ ಕೃಪೆ ಮಾಡು. ನಮ್ಮೆಲ್ಲರೊಂದಿಗಿರು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ಆಶೀರ್ವಾದಕರವಾಗಿರೋದಾದರೆ ಇತರರಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ನೀವು ಸಹ ಈ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.